ಪೂರ್ವಕವಾದ ಜೋರಾದ ಚಪ್ಪಾಳೆಗಳ ಮೂಲಕ ಇನ್ನೀಗ ನಮ್ಮ ಮುಂದೆ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು. ಸರ್ಕಾರ, ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇವೆ. ಸಿದ್ದರಾಮಯ್ಯ ಶರಣರಂತೆ ನಾವೆಲ್ಲರೂ ಕೂಡ ಬಸವಣ್ಣವರು ಯಾವ ಕನಸನ್ನ ಕಂಡಿದ್ರು ಸಮಾಜದ ಬಗ್ಗೆ, ಅಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ಬಸವಣ್ಣವರು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಒಳಗಡೆ, ವರ್ಣ ವ್ಯವಸ್ಥೆ ಒಳಗಡೆ ನಾನು ಮೇಲ್ಜಾತಿಯವನು ಅಂತಕ್ಕಂಥ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ, ಈ ಸಮಾಜದ ಬದಲಾವಣೆಗೆ ಪ್ರಯತ್ನಗಳನ್ನ ಬಹಳ ವರ್ಷಗಳಿಂದ ಬುದ್ಧಿನ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಮಾಡ್ತಾ ಬಂದಿದ್ದಾರೆ. ಆದ್ರೂ ಕೂಡ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ ಅಂತಕ್ಕಂಥ ಚಿತ್ರವನ್ನ ಸಮಾಜದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಜಾತಿ ವ್ಯವಸ್ಥೆಗೆ, ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದು ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ, ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಚಲನೆ ಯಾವ ಸಿಗ್ತದಪ್ಪ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ. ಇಲ್ಲದ್ರೆ ಈಗ ಯಾಕಂದ್ರೆ ಬಸವಣ್ಣ 12ನೇ ಶತಮಾನದಲ್ಲಿ ಇವನಾರವ ಏನೆನಿಸಲಿದೆಯ, ಇವ ನಮ್ಮವ ಏನೆನಿಸಯ್ಯ, ನಿನ್ನ ಮನೆಯ ಮಗನೆಂದು ಎನಿಸಯ್ಯ, ಕೂಡಲ ಸಂಗಮದೇವ ಅಂತ 12ನೇ ಶತಮಾನದಲ್ಲಿ ಹೇಳಿ. ಇವತ್ತು ವ್ಯವಸ್ಥೆ ಇನ್ನೂ ಕೂಡ ಇವನಾರವ ಅಂತನ್ನೋದೇ ಹೇಳಿತ್ತು. ಇವ ನಮ್ಮವ ಅಂತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿಲ್ಲ. ಆಗಿದೆಯಾ? ಆಗಿಲ್ಲ. ಅಲ್ಲ, ನಮ್ಮವ ಅಂತಕ್ಕಂಥ ವ್ಯವಸ್ಥೆ ಇನ್ನೂ ಬಂದಿಲ್ಲ. ಎಲ್ಲ ವೃತ್ತಿಗಳು ಕೂಡ ಸಮಾನ, ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ, ಎಲ್ಲ ವೃತ್ತಿಗಳು ಕೂಡ ಸಮಾನ. ಮತ್ತೆ ಎಲ್ಲರೂ ಕೂಡ ಕಾಯಕ ಮಾಡಬೇಕು, ಕಾಯಕ ಎಲ್ಲರೂ ಕೂಡ ಮಾಡಬೇಕು. ಕಾಯಕ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಉತ್ಪಾದನಾ ಪ್ರಕ್ರಿಯೆಗಳಿದ್ದಾವಲ್ಲ, ಆ ಉತ್ಪಾದನಾ ಪ್ರಕ್ರಿಯೆಗಳ ಸಂಪತ್ತನ್ನ, ಉತ್ಪಾದನಾ ಪ್ರಕ್ರಿಯೆಗಳು ಆ ಸಂಪತ್ತನ್ನ ಉತ್ಪಾದನೆ ಮಾಡ್ತೀವಲ್ಲ, ಆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ತೊಡಗಿಸಬೇಕು.
ಮತ್ತೆ ಉತ್ಪಾದನೆ ಸಂಪತ್ತು ಉತ್ಪಾದನೆ ಆಗ್ತದಲ್ಲ ಅದನ್ನ ಎಲ್ಲರೂ ಸಮವಾಗಿ ಹಂಚಬೇಕು. ಇದೇ ಕಾಯಕ ಮತ್ತು ದಾಸೋಹ, ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಯಾರು ಕೂಡ ಬಸವಣ್ಣವರ ಸಮಾಜದಲ್ಲಿ ಕೂದು ತಿನ್ನಲಿಲ್ಲ. ಪ್ರತಿಯೊಬ್ಬರು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಉತ್ಪಾದನೆ ಆದಂತಹ ಸಂಪತ್ತನ್ನ ಎಲ್ಲರೂ ಹಂಚಬೇಕು, ಸಮಾನವಾಗಿ ಹಂಚಬೇಕು. ಇದನ್ನ ಬಸವಾದಿ ಶರಣರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅಂತಕ್ಕಂಥದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ತಾರೆ. ಅನುಭವ ಮಂಟಪಕ್ಕೆ ಹಣ ಎಲ್ಲ ಕೊಟ್ಟು ಬಹುಶಃ ಈ ವರ್ಷದ ಕೊನೆ ಆರ್ಥಿಕ ವರ್ಷದಲ್ಲಿ ಸಂಪೂರ್ಣ ಆಗ್ತದೆ ಅಂತಕ್ಕಂಥ ಭರವಸೆ ನಮಗೆ. ಸಂಪೂರ್ಣ ಭರವಸೆ ಇದೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಸರ್ಕಾರ ಬಸವಣ್ಣವರ ವಿಚಾರ ನಾವು ಅದನ್ನ ಅನುಸರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಾನು ಬಹುಶಃ ಯಾರು ನಮ್ಮ ಕತ್ರ ಬಿಡ್ತಾರೋ ಬಸವಣ್ಣವರ ಪಕ್ಕ ಅನುಯಾಯಿ. ಅದಕ್ಕೋಸ್ಕರನೇ ಬಸವ ಜಯಂತಿ ನಾನು 2003 ಮುಖ್ಯಮಂತ್ರಿ ಆದ್ನಲ್ಲ, ಮೇ 13, 2013 ಬಸವ ಜಯಂತಿ ಅವತ್ತೇ ತೀರ್ಮಾನ ಮಾಡಿದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ. ಕಾರಣ ಯಾಕೆಂದ್ರೆ ನಮ್ಮ ಸರ್ಕಾರ ಕೂಡ ಬಸವಣ್ಣವರು ಕಂಡಿದ್ದಂಥ ಕನಸಿನ ಸಮಾಜ, ಅಂಬೇಡ್ಕರ್ ಅವರು ಕಂಡಿದ್ದಂಥ ಕನಸಿನ ಸಮಾಜ, ಬುದ್ಧ ಕಂಡಿದ್ದಂಥ ಕನಸಿನ ಸಮಾಜ, ಅಂಬೇಡ್ಕರ್ ಕಂಡಿದ್ದಂಥ ಕನಸಿನ ಸಮಾಜ, ಇದು ಇಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಎಲ್ಲರನ್ನೂ ಒಳಗೊಂಡ ಈಗ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಗ್ಯಾರಂಟಿ ಯೋಜನೆಗಳು ಮಾಡಿದ್ದೀವಿ. ಯಾವುದಾದ್ರು ಒಂದು ಧರ್ಮಕ್ಕೆ ಸೀಮಿತ ಮಾಡಿದ್ದೀವ ಅಥವಾ ಒಂದು ಜಾತಿ ಸೀಮಿತ ಮಾಡಿದ್ದೀವ? ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು, ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಅವರೆಲ್ಲರೂ ಕೂಡ ಫಲಾನುಭವಿಗಳು. ಮತ್ತೆ ಮಧ್ಯವರ್ತಿಗಳ ಕಾಟ ಇಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಹಣ ಜಮಾ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಇದೆ. ಶಕ್ತಿ ಯೋಜನೆ ಕಾರ್ಯಕ್ರಮ ಅಂತಂದ್ರೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದು. ಅದರಲ್ಲಿ ಜಾತಿ ಇದೆಯಾ, ಪಕ್ಷ ಭೇದ ಇದೆಯಾ, ಧರ್ಮ ಭೇದ ಇದೆಯಾ? ಎಲ್ಲ ಮಹಿಳೆಯರು ಕೂಡ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆಯಲ್ಲಿ 3 ಕೋಟಿ ಮಹಿಳೆಯರಿದ್ದಾರೆ. ಅವರೆಲ್ಲರೂ ಕೂಡ ಫ್ರೀಯಾಗಿ ಪ್ರಯಾಣ ಮಾಡ್ತಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಆ ದುಡ್ಡಿದೆಯಲ್ಲ, ಟಿಕೆಟ್ ತಗೊಳ್ಳೋ ದುಡ್ಡಿದೆಯಲ್ಲ, ಆ ದುಡ್ಡು ಉಳಿತಾಯ ಆಗಬೇಕು, ಬೇರೆ ಭಾಗಗಳಿಗೆ ಖರ್ಚು ಮಾಡೋದಕ್ಕೆ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ರು. ಎಲ್ಲ ಧರ್ಮಗಳು ಕೂಡ ಬೋಧನೆ ಮಾಡೋದು ಪ್ರೀತಿ ಮಾಡಿ, ಪರಸ್ಪರ ಪ್ರೀತಿ ಮಾಡಿ. ಬಸವಣ್ಣವರು ಕೂಡ ಇದೆ ಹೇಳಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮನುಷ್ಯರಾಗ್ತಕ್ಕಂಥ, ಮನುಷ್ಯರಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು, ಪರಸ್ಪರ ಈಡ್ಸ್ತಕ್ಕಂಥ ಕೆಲಸ.
ನಾವು ದೇವರು ಇಲ್ಲ ಅಂತ ಹೇಳಕ್ ಹೋಗೋದಲ್ಲ, ದೇವರು ಇದ್ದಾನೆ. ಆದರೆ ಎಲ್ಲ ಕಡೆ ದೇವರಿದ್ದಾನೆ. ದೇವರೊಬ್ಬ, ನಾಮ ಹಲವು, ಒಬ್ಬನೇ ದೇವರು. ದೇವರೊಬ್ಬ, ನಾಮ ಹಲವು. ಅದಕ್ಕೆ ಬಸವಣ್ಣವರು ಏನ್ ಹೇಳ್ತಾರೆ ಅಂತಂದ್ರೆ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಿಲ್ಲ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಹವೇ ದೇಗುಲ, ಶಿರವೇ ಅವರು ಧರ್ಮದ ಬಗ್ಗೆ ಬಹಳ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೆ ಅವರು ಸಂಸ್ಕೃತಿಗೆ ಪರ್ಯಾಯವಾದಂಥ ಕನ್ನಡ ಭಾಷೆ ಇದೆಯಲ್ಲ, ಕನ್ನಡ ಅಂದ್ರೆ ಎಲ್ರಿಗೂ ಅರ್ಥ ಆಗತಕ್ಕಂಥ ಭಾಷೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಬಸವ ಭವನಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ, ಈಗ ಕೊಡುತ್ತೇನೆ ಅಂತಕ್ಕಂಥ ಮಾಹಿತಿಯನ್ನು ಒಳ್ಳೆ ಬಸವ ಭವನ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇವತ್ತು ಅತ್ಯಂತ ಸಂತೋಷದಿಂದ ಈ ಬಸವ ಜಯಂತಿಯನ್ನು ಉದ್ಘಾಟನೆ ಮಾಡಿ ಮತ್ತೊಮ್ಮೆ ಸಿದ್ದರಾಮ ಶರಣರಿಗೆ ಅಭಿನಂದನೆಗಳನ್ನು ಸರ್ಕಾರದ ಪರವಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ಬಸವಣ್ಣ.